ಆಯ್ತು. ಒಂದೇ ಮಾತಂದ್ರೆ ಬೆಡ್ ತರಕ್ಕೆ ಎಕ್ಸ್ಟ್ರಾ ದುಡ್ಡು ಖರ್ಚಾಗಲಿಲ್ಲ. ಸೆಕೆಂಡ್ ಥಿಂಗ್ ಅಂದ್ರೆ ಇದು ಟೈಲ್ಸ್ದು ಇದು ನಮ್ದು ಆರ್ಗ್ಯಾನಿಕ್ ಬೆಲ್. ಆರಾಮಾಗಿ ಒಂದು ಈವ್ನಿಂಗ್ ಟೈಮ್ನಲ್ಲಿ ಸ್ಪೆಂಡ್ ಮಾಡ್ಬೋದು. ಆರಾಮಾಗಿ ಒಂದು 7-10 ಜನ ಇಲ್ಲಿ ಕೂತ್ಕೊಂಡು ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಮ್ದು ಇಕೋ ಫ್ರೆಂಡ್ಲಿ ಹೋಮ್ದು ಒಂದು ಆ್ಯಕ್ಚುಲಿ ಎಲ್ಲ ಟೋಟಲ್ ಎಂಟೈರ್ ಮನಿದ ಹೋಮ್ ಟೂರ್ ನಾನು ಮಾಡೋನಿದ್ದೀನಿ ರೀ ಟೋಟಲ್ ಆಗಿ. ಸೊ ವೆರಿ ಲೋ ಬಜೆಟಲ್ಲಿ ಸೆಕೆಂಡ್ ಹ್ಯಾಂಡ್ ಮಟೀರಿಯಲ್ನ ಯೂಸ್ ಮಾಡ್ಕೊಂಡು ಇದನ್ನ ಮನಿನ ನಾನು ಕನ್ಸ್ಟ್ರಕ್ಷನ್ ಮಾಡಿದ್ದೀನಿ. ಇದು ಮನಿದ ಎಂಟೈರ್ ವ್ಯೂ ಕೊಡ್ತೀನಿ ಮತ್ತು ಇದ್ರ ಬಜೆಟ್ ಎಷ್ಟಾಯಿತು ಮತ್ತು ನಾವು ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡು ನಾನು ಹೇಳ್ತೀನಿ, ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ಗಾರ್ಡನಿಂಗ್ ಯಾವ ಥರ ಮಾಡ್ಕೊಂಡಿದ್ದೀವಿ, ಏನೇನು ಪ್ಲ್ಯಾನ್ ಇದ್ದೀವಿ, ಫ್ಯೂಚರಲ್ಲಿ ಏನೇನು ನಾವು ಪ್ಲ್ಯಾನ್ ಇಲ್ಲಿ ಒಳಗೆ ಮಾಡೋರಿದ್ದೀವಿ ಅದರದ್ದೆಲ್ಲ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಸ್ಟಾರ್ಟಿಂಗ್ ಗೇಟಿಂದ ಎಂಟ್ರಿ ಮಾಡೋಣ. ನೀವು ಇಲ್ಲಿ ನೋಡ್ಬೋದು ಇದೇನಿದು ಕಂಪೌಂಡ್ ಇದೆ, ನೀವು ವಾಲ್ ಇದೆಲ್ಲ ಇದೆಲ್ಲ ಇಲ್ಲೇ ಲೋಕಲಿ ಇದು ಮಡ್ಡಿ ಒಳಗೆ ಏನು ಸಿಗತ್ತಿರಲ್ಲ ಅದು ಕಲ್ಲು ತೊಗೊಂಡು ನಾವು ಇದನ್ನು ಹಾಕಿದ್ದೀವಿ. ಒಂದು ಜಸ್ಟ್ ಒಂದು ಡಿಸೈನ್ ಒಂದು ಟೈಮಲ್ಲಿ ಒಂದು ವಾಲ್ ಪೇಪರ್ ನೋಡಿದ್ದೆ, ಆ ವಾಲ್ ಪೇಪರ್ ಥರ ಡಿಸೈನ್ ಮಾಡೋದು ಕಸಾನ ಸ್ವಲ್ಪ ಇಗ್ನೋರ್ ಮಾಡಿ ಈಗ ರೀಸೆಂಟಾಗಿ ಕ್ಲೀನ್ ಮಾಡಿದ್ದೀವಿ ಸ್ವಲ್ಪ. ಮತ್ತು ಇಲ್ಲಿ ಒಳಗಡೆ ಬಂತಂದರೆ ಇಲ್ಲೆಲ್ಲ ಟೋಟಲಾಗಿ ಫ್ರೂಟ್ಸ್ ಗಾರ್ಡನಿಂದೆಲ್ಲ ಇದನ್ನು ಮಾಡಿದ್ದೀವಿ. ಇದು ಬಾದಾಮ್ ಗಿಡ ಇದೆ, ಸಿಕ್ಕಾಪಟ್ಟಿ ಈಗ ಟ್ರೆಂಡಿಂಗಲ್ಲಿರೋದಂದರೆ ನುಗ್ಗೆಕಾಯಿ ಗಿಡ ಎಲ್ಲರಿಗೂ ಗೊತ್ತಿರ್ಬೋದು. ನುಗ್ಗೆಕಾಯಿದು ಎಲ್ಲ ಸೊಪ್ಪಿದೆ, ಭಾಳಷ್ಟು ಹಾಕಿದ್ದೀವಿ, ಒಂದು ಸ್ವಲ್ಪ ಬರಲಿಲ್ಲ, ಅದು ಒಂದು ಸ್ವಲ್ಪ ಇದಾಗಿದೆ. ಇಲ್ಲಿ ಬಂದು ಈವ್ನಿಂಗಲ್ಲಿ ನೀವು ಆರಾಮಾಗಿ ಕೂಡೋಕ್ಕೆ ಇಲ್ಲೊಂದು ಫೈರ್ ಕ್ಯಾಂಪ್ ಪಿಕ್ ಮಾಡಿದ್ದೀವಿ. ಸೊ ಆರಾಮಾಗಿ ಬಂದು ಕುತ್ಕೊಂಡು ನೀವು ಎಂಜಾಯ್ ಮಾಡ್ಬೋದು. ಫೈರ್ ಕ್ಯಾಂಪ್ ನಿಮ್ಮ ಫ್ರೆಂಡ್ಸ್ ಜೊತೆ ಮತ್ತು ಫ್ಯಾಮ್ಲಿ ಜೊತೆ ನೀವು ಆರಾಮಾಗಿ ಒಂದು ಈವ್ನಿಂಗ್ ಟೈಮ್ನಲ್ಲಿ ಸ್ಪೆಂಡ್ ಮಾಡ್ಬೋದು. ಆರಾಮಾಗಿ ಒಂದು 7-10 ಜನ ಇಲ್ಲಿ ಕೂತ್ಕೊಂಡು ಆರಾಮಾಗಿ ಇದನ್ನು ಮಾಡ್ಬೋದು. ಅದೇ ಥರ ನೀವು ನೋಡ್ಬೋದು ತೆಂಗಿನಕಾಯಿ ಗಿಡ ಹಚ್ಚಿದ್ದೀವಿ, ಮತ್ತು ಮಾವಿನಕಾಯಿ ಗಿಡ ಇದೆ, ಬಾಂಬೂ ಹಾಕಿದ್ದೀವಿ, ಎಲ್ಲೋ ಬಾಂಬೂನ ನಾವು ಹಾಕಿದ್ದೀವಿ. ಇದು ನೋಡಿ ನೆಲ್ಲಿಕಾಯಿ ಗಿಡ ಆಲ್ರೆಡಿ ಫ್ರೂಟಿಂಗ್ ಸ್ಟಾರ್ಟ್ ಆಗಿದೆ. ನೆಲ್ಲಿಕಾಯಿದು ಬಾಳೆಕಾಯಿ ಗಿಡ ಇದೆ ರೀ. ಇದು ಕರಿಬೇವು ಸೊಪ್ಪಿದೆ, ಕರಿಬೇವು ಸೊಪ್ಪನ್ನ ಹಾಕಿದ್ದೀವಿ. ಅಲ್ಲಿ ಚಿಕ್ಕು ಇದೆ, ಪೇರು ಇದೆ, ಇಲ್ಲಿ ಸೀತಾಫಲನ ಹಾಕಿದ್ದೀವಿ. ಇದು ಸೀತಾಫಲ ಇದೆ ಆಲ್ರೆಡಿ ಫ್ರೂಟಿಂಗ್ ನೋಡಿ, ಆಲ್ರೆಡಿ ಫ್ರೂಟಿಂಗ್ ಆಗಿದೆ ಸೀತಾಫಲದ್ದು. ಇಲ್ಲಿ ನೋಡಿ ಇಲ್ಲಿನೂ ಫ್ರೂಟಿಂಗ್ಸ್ ಇದೆ. ಸೊ ಇಲ್ಲಿ ಬನ್ನಿ, ಸೊ ಇಲ್ಲಿ ಒಂದು ಹಟ್ನ ಇಲ್ಲಿ ಇನ್ಸ್ಟಾಲ್ ಮಾಡೋದಿದ್ವಿ. ಮುಂಚೆ ಇತ್ತು, ಈಗ ಬಿದ್ದೋಗಿದೆ. ಇಲ್ಲಿ ಒಂದು ಹಾಕಿದೆ, ಇಲ್ಲಿನೂ ನೋಡ್ಬೋದು. ಇಲ್ಲಿ ಇದ್ರ ಗಿಡ ಇದೆ, ಇದೂ ಕರಿಬೇವು ಗಿಡ. ಇದೊಂದು ಮಸಾಲೆ ಪತ್ರ ಆಗುತ್ತಲ್ಲ, ಇದು ಮಸಾಲೆ ಎಲೆಯಲ್ಲೆಲ್ಲ ಹಾಕಕ್ಕೆ ಯೂಸ್ ಮಾಡ್ತಾರೆ. ನಮ್ಮ ಕಡೆ ಬರುತ್ತಂತೆ ಇಲ್ಲ ಅಂದ್ಕೊಂಡಿದ್ದೆ, ಆದರೆ ಸಂಭವಿದ್ರ ಗ್ರೋತ್ ಈಗ ಚೆನ್ನಾಗಿದೆ, ಇದು ಬರ್ತಿದೆ. ನ್ಯಾಚುರಲ್ ಆಗಿ ಏನು ಪ್ಲ್ಯಾಂಟ್ ಬಂದಿದೆ ಅವತ್ತು ಯಾವುದೂ ನಾವು ಕಟ್ ಮಾಡಿಲ್ಲ, ಅವತ್ತನ್ನ ಯೂಸ್ ಇಟ್ಟಿದ್ದೀವಿ. ಸೊ ಇಲ್ಲಿ ಒಂದು ಸ್ವಲ್ಪ ಲಿಂಬೆಕಾಯಿ ಗಿಡ ಹಾಕಿದ್ದೀವಿ. ಇಲ್ಲಿ ಲಿಂಬೆಕಾಯಿ ಗಿಡನೂ ನೋಡ್ಬೋದು. ಇದ್ದದ್ದೂ ಫ್ರೂಟಿಂಗ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಫ್ರೂಟಿಂಗ್ಸ್ ಇದೆ, ಮಾವಿನಕಾಯಿ ಇದೆ. ನೀವು ದಾಳಂಬ್ರಿ ನೋಡ್ಬೋದು, ದಾಳಂಬ್ರಿ ಇದ್ದು ಇದು ಆಲ್ರೆಡಿ ಎಷ್ಟೊಂದು ಕಾಯಿ ಬಿಟ್ಟಿದೆ ದಾಳಂಬ್ರಿದು. ಇದು ನೋಡಿ ಎಲ್ಲ ಫ್ರೂಟಿಂಗ್ ಗಿಡ ಇದೆ, ಚಿಕ್ಕದು ಹಾರ್ಡ್ಲಿ ಒಂದು ವರ್ಷದ ಗಿಡ ಇರ್ಬೋದು. ಸೊ ಅದು ಬಿಟ್ಟಿದೆ. ಇಲ್ಲಿ ಬನ್ನಿ, ಇದು ಲಿಂಬೆಕಾಯಿ ಗಿಡ, ಇದೊಂದು ಚಿಕ್ಕ ಗಿಡ, ಫ್ರೂಟಿಂಗ್ ನೋಡಿ. ಇದೆಲ್ಲ ಲಿಂಬೆಕಾಯ್ದು ಫ್ರೂಟಿಂಗ್ಸ್ ಎಲ್ಲ ಈಗ ಹೊರಡಿದೆ. ಅಲ್ಲಿ ಒಂದಿದೆ, ಒಂದು ದೊಡ್ಡದಲ್ಲಿ ನುಗ್ಗೆಕಾಯಿ ಗಿಡನೂ ಹಾಕಿದ್ದೀವಿ. ಮತ್ತು ಈ ಪಾರ್ಟ್ ಏನಿದೆ ಅಲ್ಲ, ಇದೆಲ್ಲ ವೆಜಿಟೇಬಲ್ ಗಾರ್ಡನ್ ಮಾಡಿದ್ದೀವಿ. ಅಂದರೆ ನಾವಿಲ್ಲಿ ಬಂದಿದ್ದಾಗ ಇದೇನಿದೆ ಅಲ್ಲ, ಇದನ್ನು ವೆಜಿಟೇಬಲ್ಸ್ ಎಲ್ಲ ಇಲ್ಲಿ ಗ್ರೋ ಮಾಡ್ತೀವಿ. ಲೈಕ್ ಕೊತ್ತಂಬರಿ ಆಗಲಿ, ಮೆಂತ್ಯ ಪಲ್ಯ ಆಗಲಿ, 15 ದಿನದ ಒಳಗಡೆ ಯಾವ್ಯಾವ ವೆಜಿಟೇಬಲ್ಸ್ ಬರುತ್ತಲ್ಲ ಅವ್ರು ಹಾಕ್ತೀವಿ, ಹಾರ್ವೆಸ್ಟ್ ಮಾಡಿ ಇಲ್ಲೇ ತಿಂತೀವಿ. ನಾವು ಬೆಳೆಸಿ ತಿನ್ನೋದ್ರಲ್ಲಿ ಏನು ಮಜಾ ಇದೆ ಅದೆಲ್ಲ ಹೊರಗಡೆ ಎಲ್ಲೂ ಇಲ್ಲ. ಸೊ ಆ ಥರ ಇದೆ. ಇದು ಮನೆಯ ಔಟರ್ ಲುಕ್ ಇದೆ ಟೋಟಲಾಗಿ. ಇದು ಚಿರಾ ಬ್ಲಾಕಲ್ಲಿ ಕಾನ್ಸೆಪ್ಟನ್ನ ಪ್ಲ್ಯಾನ್ ಮಾಡಿ ನಾವು ಕಟ್ಟಿರೋದು. ಸೊ ಕೊಂಕಣಿ ಹೌಸದ್ದು ಕಾನ್ಸೆಪ್ಟ್ ಥರ ಇಲ್ಲಿ ಕಟ್ಟಿದೆ. ಸೊ ಮನೆ ಒಳಗಡೆ ಹೋಗೋಣ. ಸೊ ಮನೆ ಒಳಗಡೆ ಬಂದರೆ ಇದೊಂದು ದೊಡ್ಡದು ನಿಮಗೆ ಪೋರ್ಟ್ ಸಿಗುತ್ತೆ. 8x20 ಟೋಟಲ್ ಒಂದು ದೊಡ್ಡದೊಂದು ಪೋರ್ಟ್ ಇದೆ. ಇಲ್ಲೊಂದು ಮಂಚನೂ ಇದೆ, ಆಲ್ರೆಡಿ ಮಂಚ ಇದೆ, ಅದರದ್ದು ಅದು ಸಾಪಿ ಕಟ್ಟಾಗಿದೆ, ಅದಕ್ಕೆ ತೆಗೆದಿಟ್ಟಿದ್ದೀವಿ. ಇದೊಂದು ಮಂಚಕ್ಕೆಲ್ಲ ಇದು ಅರೇಂಜ್ಮೆಂಟ್ ಇದೆ ಇಲ್ಲಿ ಟೋಟಲಾಗಿ. ಇದು ಫ್ರಂಟ್ ವಾಲ್ಸ್ ಏನು ವಿಂಡೋಸ್ ಏನಿದೆ ಅಲ್ಲ ಇವೆಲ್ಲ ಟ್ರಾನ್ಸ್ಫರ್ ಬರುತ್ತೆ. ಸೊ ಅಂದರೆ ನೀವು ಒಳಗಡೆಯಿಂದನೂ ವ್ಯೂ ನೀವು ನೋಡ್ಬೋದು. ಸೊ ಇಲ್ಲಿ ಒಂದು ಸ್ವಲ್ಪ ಈಗ ಇನ್ಸ್ಟಾಲೇಷನ್ ಮಾಡೋಕ್ಕಂದರೆ ಪ್ಲಾಂಟಿಂಗ್ ಮಾಡೋಕ್ಕೆ ಒಂದು ಸ್ವಲ್ಪ ಪ್ಲಾಂಟ್ಸ್ ತಂದಿಟ್ಟಿದ್ವಿ. ಈ ಮನೆಯದು ಮತ್ತೊಂದು ಯೂನಿಕ್ ನಿಮಗೆ ಇದನ್ನು ತೋರಿಸ್ತೀನಿ. ಬೆಲ್ ಹಾಕಿಲ್ಲ, ಇದು ನಮ್ಮದು ಆರ್ಗ್ಯಾನಿಕ್ ಬೆಲ್ ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಒಳಗಡೆ ಬಂದರೆ ಇದೊಂದು ದೊಡ್ಡದು ಹಾಲ್ ಇದೆ. ಹಾಲು ಇದು ನೋಡಿ, ಇದೊಂದು ಹಾಲ್ ಇದೆ ದೊಡ್ಡದು. ಸೊ 10x20 ಫೀಟದ ಹಾಲ್ ಇದೆ, ದೊಡ್ಡದು. ಇದು ಹಾಲ್ ಆರಾಮಾಗಿ ನೀವು ಕೂತ್ಕೋಬೋದು ನೋಡಿ. ಮೇಲೆ ಇದು ಸ್ಮಾಲ್ ಒಂದು ಡಿವೈ ಮಾಡಿದ್ದೀವಿ, ಅಂದರೆ ಅದು 30 ರೂಪಾಯಿದಲ್ಲಿ ಒಂದು ಮುಟ್ಟಿ ತಂದು ಒಳಗಡೆ ಬಲ್ಬ್ ಇನ್ಸ್ಟಾಲ್ ಮಾಡಿದ್ವಿ. ಎಲ್ಲ ಬಲ್ಬ್ಸ್ ಇದ್ದು ಈಗ ಒಂದು ಸ್ವಲ್ಪ ಕರೆಂಟ್ ಫ್ಲಕ್ಚುಯೇಷನ್ಗೋಸ್ಕರ ಅದು ಒಂದು ಸ್ವಲ್ಪ ಬಲ್ಬ್ಸ್ ಹೋಗಿದೆ.
ಅದು ಬಿಟ್ಟರೆ ಬಾಕಿ ಎಲ್ಲ ಕರೆಕ್ಟ್ ಇದೆ. ಸೊ ಇದು ನೋಡಿ, ನೀವು ಇಲ್ಲಿ ಹೊರಗಡೆ ಬಂದು ನೋಡ್ಬೋದು, ವ್ಯೂ ನೋಡಿ ಹೇಗಿದೆ. ಇಲ್ಲೆಲ್ಲ ಹೊಲ ಇದೆ, ಟೋಟಲ್ ಎಲ್ಲ ನಿಮ್ಗೆ ಹೊಲದ ವ್ಯೂ ಬರುತ್ತೆ. ಇದು ನೋಡಿ ಪೂರ್ತಿ ಎಲ್ಲ ಹೊಲ ಇದೆ ಪೂರ್ತಿ. ಸೊ ಇದು ಹಾಲ್ ಆಯಿತು. ಸೊ ಇದು ಹಾಲು, ಮತ್ತು ಹಾಲ್ ಆಯಿತು. ಹಾಲ್ ಬಿಟ್ಟರೆ ಇದು ಈಗ ಕಿಚನ್ ತೋರಿಸ್ತಿದ್ದಾನೆ. ಇದು 8x10 ಇದೊಂದು ಕಿಚನ್ ಇದೆ. ಅಂದರೆ ವೆರಿ ಬೇಸಿಕ್ ಕಿಚನ್ ಇದೆ. ಇದರಲ್ಲಿ ಅಂದರೆ ಏನು ಮಾಡಿಫೈ ಅಷ್ಟೇನು ನಾವು ಮಾಡಲಿ, ಬಿಕಾಸ್ ನಾಟ್ ರಿಕ್ವೈರ್ಡ್. ಇದು ನಮ್ಮ ಫಾರ್ಮ್ ಹೌಸ್ ಇರೋದ್ರಿಂದ ನಾವು ಯಾವಾಗಲೂ ರೇರ್ ಆಗಿ ವಿಸಿಟ್ ಮಾಡ್ತೀವಿ. ಸೊ ನಮಗೆ ಬೇಸಿಕ್ಕಾಗಿ ಬೇಕಾಗೋಸ್ಕರ ಒಂದು ನಾವು ಕಟ್ಟಿದ್ದೀವಿ. ಇದು ಟ್ರಾನ್ಸ್ಪರೆಂಟ್ ಇದೆ, ಅಂದರೆ ನೀವು ಇಲ್ಲಿಂದ ಹೊರಗಡೆಯಿಂದ ಎಲ್ಲ ಟೋಟಲ್ ಆಗಿ ನೀವೆಲ್ಲ ವ್ಯೂನ ನೀವು ಎಂಜಾಯ್ ಮಾಡ್ಬೋದು. ಸೊ ಇದಾಯಿತು. ಈಗ ಫಸ್ಟ್ ಬೆಡ್ರೂಮ್ ಕರ್ಕೊಂಡು ಹೋಗ್ತೀನಿ. ಸೊ ಇದು ಫಸ್ಟ್ ಬೆಡ್ರೂಮ್ ಇದೆ. ಇದು ಫಸ್ಟ್ ಬೆಡ್ರೂಮ್ ಇದೆ. ಇದರಲ್ಲಿ ನೋಡಿ, ಇದು 12x10 ಇದು ಒಂದು ಬೆಡ್ರೂಮ್ ಇದೆ. ಬೆಡ್ರೂಮ್ದು ಜಸ್ಟ್ ಬೇಸಿಕ್. ನೀವು ಇದನ್ನು ನೋಡ್ಬೋದು. ಇದೇನು ಬೆಡ್ ಇದೆ ಅಲ್ಲ, ಇದು ಕಾಟ್, ಇದನ್ನು ನಾವು ಇಟಾಗಿ ಬ್ರಿಕ್ಸಲ್ಲೇ ನಾವು ಮಾಡಿರೋದು. ಯಾಕಂದರೆ ನಮಗೆ ಅದು ನಾಟ್ ರಿಕ್ವೈರ್ಡ್, ಅಂದರೆ ಸ್ಪೇಸ್ ಸೇವಿಂಗ್ ಆಯಿತು. ಒಂದೇ ಮಾತಂದರೆ ಬೆಡ್ ತರಕ್ಕೂ ಎಕ್ಸ್ಟ್ರಾ ದುಡ್ಡು ಖರ್ಚಾಗಲಿಲ್ಲ. ಸೆಕೆಂಡ್ ಥಿಂಗ್ ಅಂದರೆ ಇದು ಟೈಲ್ಸ್ದು ಇದು ಇಲ್ಲಿ ಉಳಿತಾಯ ಆಯಿತು. ಇದರ ಮೇಲೆ ತಂದು ಬೆಡ್ ಹಾಕಿಬಿಟ್ರೆ ಇನ್ನೊಂದು ಮುಗಿದಾಯಿತು. ಬೆಡ್ ಟೋಟಲ್ ಆಗಿ ರೆಡಿ ಇದೆ, ಆರಾಮಾಗಿ ನೀವು ಮಲ್ಕೋಬೋದು, ಏನು ಮಾಡ್ಬೋದು. ಲೈಫ್ ಲಾಂಗ್ ಅಂತ ತಿಳ್ಕೊಳ್ಳಿ. ಇದು ಫಸ್ಟ್ ಬೆಡ್ರೂಮ್ ಇದೆ. ಸೆಕೆಂಡ್ ಬೆಡ್ರೂಮ್ ತೋರಿಸ್ತೀನಿ ನಿಮಗೆ. ಸೊ ಸೆಕೆಂಡ್ ಬೆಡ್ರೂಮ್ ಕರ್ಕೊಂಡು ಹೋಗ್ತೀನಿ ನೋಡಿ. ಇದು ಸೆಕೆಂಡ್ ಬೆಡ್ರೂಮ್. ಈ ಬೆಡ್ರೂಮು ಮತ್ತು ಈ ಬೆಡ್ರೂಮು ಎರಡು 12x10 ಎರಡು ಸೇಮ್ ಡೈಮೆನ್ಷನಲ್ಲಿ ಇದೆ. ಸೊ ಇದು ಸೆಕೆಂಡ್ ಬೆಡ್ರೂಮ್. ಇದು ನೋಡಿ, ಇದನ್ನು ಸೇಮ್ ಬ್ರಿಕ್ಸಲ್ಲೇ ಕಟ್ಟಿರೋದು. ಸೊ ಇದ್ರ ಮೇಲೆ ಬೆಡ್ ಹಾಕಿದ್ದೀವಿ, ರೆಡಿ ಇದೆ ಎಲ್ಲ. ಆಲ್ಮೋಸ್ಟ್ ಏನೂ ಇಲ್ಲ, ನೀವು ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಯಾವಾಗಾದರೂ ಆರಾಮಾಗಿ ನೀವು ರೆಸ್ಟ್ ಮಾಡ್ಕೋಬೋದು. ಇದು ನೋಡಿ, ಆರಾಮಾಗಿ ಮಸ್ತಿದೆ ಬಾಕ್ಸ್. ಇದು ಫಸ್ಟ್ ಬೆಡ್ರೂಮ್ ಆಯಿತು. ಇದು ಸೆಕೆಂಡ್ ಬೆಡ್ರೂಮ್. ಇದೊಂದು ಕಾಮನ್ ಅಟ್ಯಾಚ್ಡ್ ಟಾಯ್ಲೆಟ್ ಬಾತ್ರೂಮ್ ಇದೆ, ವಿತ್ ಕಮೋಡ್ ಇದೆ, ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್. ಇದು ಬಂದುಬಿಟ್ಟು ಇನ್ನೊಂದು ಥರ್ಡ್ ಬೆಡ್ರೂಮ್. ಇದು ಆ್ಯಕ್ಚುಲಿ ಅಷ್ಟು ಯೂಸೇಜಲ್ಲಿ ಇರಲ್ಲ. ನಾವು ಆ್ಯಸ್ ಅ ಸ್ಟೋರ್ ರೂಮ್ ಅಂತೇಳಿ ಯೂಸ್ ಮಾಡ್ತೀವಿ. ಇದು ಮಾಡಲ್ಲ, ಯಾಕಂದರೆ ಮೇಜರಾಗಿ ನಾವು ಯೂಸ್ ಮಾಡೋದು 2 ಬೆಡ್ರೂಮ್ಸ್ ಅಷ್ಟೇ. ಸೊ 2 ಬೆಡ್ರೂಮ್ಸ್ ಅಷ್ಟೇ ಯೂಸ್ ಮಾಡ್ತೀವಿ. ಮತ್ತು ನೀವು ನೋಡ್ಬೋದು, ಈ ಮನೆಯದ ಟೋಟಲ್ ಇದೆಲ್ಲ ಆ್ಯಂಗ್ಲಿಂಗ್ ಏನಿದೆ ಅಲ್ಲ, ಈ ಆ್ಯಂಗ್ಲಿಂಗೋಸ್ಕರ ನಾನು 1.5 lakh rupees ಖರ್ಚು ಮಾಡಿದ್ದೀನಿ. ಮತ್ತು ಇದೆಲ್ಲ ಸೆಕೆಂಡ್ ಹ್ಯಾಂಡ್ ಹಂಚು. ನಾನು ಇದನ್ನು ಆ ಟೈಮಲ್ಲಿ ಯಾರ್ಯಾರು ಹಂಚನ್ನು ಇಳಿಸಿದಾರಲ್ಲ, ಅಂದರೆ ನನಗೆ ಒಂದು ಮಠದಲ್ಲಿ ಇದು ಸಿಕ್ಕಿತ್ತು. ನಾನು ಆ ಮಠದೆಲ್ಲ ಹಂಚು ತಂದು ಟೋಟಲ್ ಆಗಿ 3000 ಹಂಚು ಇನ್ಸ್ಟಾಲ್ ಮಾಡಿದ್ದೀನಿ. ಈ ಮನೆ ಬಂದುಬಿಟ್ಟು ಟೋಟಲ್ 900 square feet ಇದೆ. ಟೋಟಲ್ 900 square feet ಇದೆ ಮನೆಯ ಕನ್ಸ್ಟ್ರಕ್ಷನ್ ಇದೆ. ಸೊ ನೀವು ನೋಡ್ಬೋದು. ಸೊ ಇಷ್ಟಿದೆ. ನೀವು ಹೊರಗಿಂದ ಇಲ್ಲಿ ನೋಡಿ, ಒಂದು ಮಾತು ಮರೆತೆ, ಇಲ್ಲಿ ಈ ಬೆಡ್ರೂಮಲ್ಲಿ ನೀವು ಆರಾಮಾಗಿ ಈವ್ನಿಂಗ್ ಟೈಮಲ್ಲಿ ಜಸ್ಟ್ ಒಂದು ಟೀ ಕುಡ್ಕೊಂಡು ಕೂತ್ರೆ ಇಲ್ಲಿಂದ ವ್ಯೂ ನೋಡಿ, ಆರಾಮಾಗಿ ಟ್ರಾನ್ಸ್ಪರೆಂಟ್. ಯಾವಾಗ ಪ್ಲಾಂಟೇಶನ್ ಎಲ್ಲ ಫುಲ್ ಇರುತ್ತಲ್ಲ, ಎಲ್ಲ ವೆಜಿಟೇಬಲ್ಸ್ ಎಲ್ಲ ಬಂದಿರುತ್ತೆ, ಆ ಟೈಮಲ್ಲಿ ನಿಮಗೆ ಮಸ್ತ್ ವ್ಯೂ ಸಿಗುತ್ತೆ ಇಲ್ಲಿಂದ ಬನ್ನಿ. ಹೊರಗಡೆ ಒಂದು ಲುಕ್ ತೋರಿಸ್ತೀನಿ. ಹೊರಗಡೆ ಫ್ರಂಟ್ ವ್ಯೂಯಿಂದ ಯಾವ ಥರ ಕಾಣಿಸುತ್ತೆ ಅಂತೇಳಿ ನಾನೀಗ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿಂದ ವ್ಯೂ ನೋಡಿ, ಆರಾಮಾಗಿ ನೀವು ಆರಾಮಾಗಿ ಕುತ್ಕೊಂಡ್ಬಿಟ್ರೆ ಇಲ್ಲಿ ನೀವು ಫೈರ್ ಕ್ಯಾಂಪ್ ಹಚ್ಬೋದು. ನಿಮ್ಮ ಕಿಡ್ಸ್ ಇಲ್ಲಿ ಆಟ ಆಡ್ತಿರ್ತಾರೆ, ಆರಾಮಾಗಿ ಫ್ಯಾಮಿಲಿ ಟೈಮ್ನ ನೀವು ಎಂಜಾಯ್ ಮಾಡ್ಬೋದು. ಇದು ಇಷ್ಟೆಲ್ಲ ನಮ್ಮ ಮನೆ ಕಾನ್ಸೆಪ್ಟ್ ಇದೆ. ಓಕೆ, ಇದೆಲ್ಲ ಅಬೌಟ್ ನಮ್ಮದು ಇಕೋ ಫ್ರೆಂಡ್ಲಿ ಮನೆಯದು. ಇಷ್ಟೆಲ್ಲ ಟೂರಿಂಗಲ್ಲಿ ಇಷ್ಟೆಲ್ಲ ಕಾನ್ಸೆಪ್ಟ್ ಇದೆ. ನಿಮಗೆ ಈ ಮನೆ ಯಾವ ಥರ ಅನ್ನಿಸ್ತು, ಇದರಲ್ಲಿ ಏನಾದರೂ ಚೇಂಜಸ್ ಆಗಬೇಕಿದ್ದರೆ ನೀವು ನಮಗೆ ಪ್ಲೀಸ್ ಸಜೆಸ್ಟ್ ಮಾಡಿ. ಇನ್ನೂ ಯಾವ ಥರ ಡೆವಲಪ್ಮೆಂಟ್ ಮಾಡಬೇಕಂತೇಳಿ ಸೊ ನೀವು ಸಜೆಸ್ಟ್ ಮಾಡಿ. ಮತ್ತೊಂದು ವಿಷಯ, ಈ ಮನೆ ಕಟ್ಟಿ ಆಲ್ರೆಡಿ 5 ವರ್ಷ ಆಗಿದೆ. ಯಾಕಂದರೆ ನಾವು ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇರ್ತೀನಿ, ಈ ಮನೆನ ನಾವು 5 ಲಕ್ಷದಲ್ಲಿ ಬಜೆಟಿಂಗ್ ಮಾಡಿ ನಾವು ಕಟ್ಟಿದ್ದೀವಿ ಅಂತೇಳಿ. ಮೈಟ್ ಬಿ 5 ವರ್ಷದಿಂದ ಈಗಿನ ಪ್ರೆಸೆಂಟ್ ವ್ಯಾಲ್ಯೂಗೆ ರೇಟದಲ್ಲಿ ಸ್ವಲ್ಪ, ಯಾಕಂದರೆ ಮಟೀರಿಯಲ್ ಕಾಸ್ಟಿಂಗಲ್ಲಿ ಚೇಂಜಸ್ ಆಗ್ಬೋದು. ಸೊ ಅದು ಒಂದು ಹೇಳೋ ವಿಷಯ, ಅದಕ್ಕಾಗಿ ನಾನು ಜೆನ್ಯೂನಾಗಿ ಹೇಳ್ತಾ ಇದ್ದೀನಿ. 5 ವರ್ಷ ಹಿಂದಿನ ಮನೆ ಇದೆ. ಸೊ 5 ವರ್ಷ ಆಯಿತು ಇದನ್ನು ಕಟ್ಟಲ್ಲಿ. ಆ ಟೈಮಲ್ಲಿ ನಾನು 5 ಲಕ್ಷದಲ್ಲಿ ಈ ಮನೆನ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ಡಿಸೈನ್ ಮಾಡಿ ನಾನು ಕಟ್ಟಿದ್ದೆ. ಸೊ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಮತ್ತು ಏನೇನು ಚೇಂಜಸ್ನ ಇದೇ ಥರ ಫಾರ್ಮ್ ಹೌಸ್ ರಿಲೇಟೆಡ್ ವೀಡಿಯೋಸ್ ನಾನು ಹಾಕ್ತಿರ್ತೀನಿ. ಸೊ ನಿಮಗೆ ಒಳ್ಳೇದು ಅನಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.